ಹೆಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜ್ಞಾನ ಸಿಂಧು. ಇಂದಿನ ಈ ವಿಡಿಯೋ ತುಂಬ ವಿಶೇಷವಾಗಿದೆ, ಏಕೆಂದರೆ ನಾವು ಮಾತನಾಡಲಿರುವ ವಿಷಯ ಕೇವಲ ಭವಿಷ್ಯವಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಾಹಿತಿ. ಬಹಳಷ್ಟು ಜನರು ಕೇಳುತ್ತಿರುತ್ತಾರೆ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು, ನನ್ನ ಕಷ್ಟಗಳಿಗೆ ಅಂತ್ಯ ಯಾವಾಗ ಎಂದು, ನನ್ನ ಪ್ರಯತ್ನಗಳಿಗೆ ಫಲ ಯಾವಾಗ ಸಿಗುತ್ತದೆ ಎಂದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಶಕ್ತಿ ಹೊಂದಿರುವ ವರ್ಷವೇ 2026. ಈ ವರ್ಷ ಕೆಲವರ ಬದುಕಿನಲ್ಲಿ ಅಚ್ಚರಿಯ ಬದಲಾವಣೆಗಳನ್ನು, ಹೊಸ ಅವಕಾಶಗಳನ್ನು ಮತ್ತು ಆಂತರಿಕ ಪರಿವರ್ತನೆಯನ್ನು ತರಲಿದೆ. ವಿಶೇಷವಾಗಿ ಈ 5 ರಾಶಿಗಳವರಿಗೆ 2026 ಒಂದು ಟರ್ನಿಂಗ್ ಪಾಯಿಂಟ್ ವರ್ಷ ಆಗಲಿದೆ. ಜೀವನದ ಪರಿಸ್ಥಿತಿಗಳು, ಆಲೋಚನೆಗಳು, ಹಣಕಾಸು, ಸಂಬಂಧಗಳು ಎಲ್ಲವೂ ಹೊಸ ದಿಕ್ಕಿಗೆ ಸಾಗುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯು ಈ ಪಟ್ಟಿಯಲ್ಲಿ ಇದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ಗಮನದಿಂದ ನೋಡಿ, ಏಕೆಂದರೆ ಇಲ್ಲಿ ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಮಾರ್ಗದರ್ಶನವಾಗಬಹುದು. ಮೊದಲನೆಯ ರಾಶಿ ಮೇಷ. 2026ರಲ್ಲಿ ಮೇಷ ರಾಶಿಯವರ ಜೀವನದಲ್ಲಿ ಹೊಸ ಆರಂಭ ಆಗಲಿದೆ. ಇಷ್ಟು ದಿನ ನೀವು ಮಾಡಿದ ಶ್ರಮಕ್ಕೆ ಫಲ ಸಿಗದಿದ್ದರೆ 2026ರಲ್ಲಿ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ವ್ಯವಹಾರ ಮಾಡುವವರಿಗೆ ಹೊಸ ಒಪ್ಪಂದಗಳು, ಹೊಸ ಸಂಪರ್ಕಗಳು ದೊರೆಯುತ್ತವೆ. ಮಾನಸಿಕವಾಗಿ ನೀವು ಹೆಚ್ಚು ಧೈರ್ಯವಂತರಾಗುತ್ತೀರಿ. ನಿಮ್ಮೊಳಗಿನ ನಾಯಕತ್ವ ಗುಣ ಹೊರಬರುತ್ತದೆ. 2026ರಲ್ಲಿ ನಿಮಗೆ ಹೇಳುವ ಸಂದೇಶವೇನೆಂದರೆ, ಭಯವನ್ನು ಬಿಡಿ, ಮುಂದೆ ಹೆಜ್ಜೆಯನ್ನು ಇಡಿ. ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2026ನೇ ವರ್ಷ ಹಣಕಾಸಿನ ದೃಷ್ಟಿಯಿಂದ ಅತ್ಯಂತ ಮಹತ್ವದ ವರ್ಷವಾಗಿದೆ. ಇಷ್ಟು ದಿನ ಸಾಲ, ಖರ್ಚು, ಅಸ್ಥಿರತೆ ಇದ್ದರೆ ಅವೆಲ್ಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆಸ್ತಿ ಖರೀದಿ, ಮನೆ ನಿರ್ಮಾಣ, ಜಮೀನು ಸಂಬಂಧಿತ ವಿಚಾರಗಳಲ್ಲಿ ಲಾಭವಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. 2026ರಲ್ಲಿ ನಿಮಗೆ ಹೇಳುವ ಪಾಠ ಏನೆಂದರೆ, ಸಹನೆ ಮತ್ತು ಶಿಸ್ತು ನಿಮ್ಮ ಶಕ್ತಿಯಾಗಿರುತ್ತದೆ. ಮೂರನೆಯ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ 2026ರಲ್ಲಿ ಖ್ಯಾತಿ ಮತ್ತು ಗೌರವದ ವರ್ಷವಾಗಿದೆ. ನಿಮ್ಮ ಪ್ರತಿಭೆ ಈಗ ಜನರಿಗೆ ಕಾಣಿಸಿಕೊಳ್ಳುತ್ತದೆ. ಕಲಾಕ್ಷೇತ್ರ, ಶಿಕ್ಷಣ, ನಾಯಕತ್ವ, ಪಬ್ಲಿಕ್ ಸ್ಪೀಕಿಂಗ್ ಮಾಡುವವರಿಗೆ ದೊಡ್ಡ ಅವಕಾಶವಾಗಿದೆ. ಇಷ್ಟು ದಿನ ನಿಮಗೆ ವಿರೋಧಿಸಿದ್ದವರು ಕೂಡ ನಿಮ್ಮ ಸಾಧನೆಯನ್ನು ಒಪ್ಪಿಕೊಳ್ಳುತ್ತಾರೆ. ಈ ವರ್ಷದಲ್ಲಿ ನಿಮಗೆ ಹೇಳುವ ಸಂದೇಶವೆಂದರೆ, ನಿಮ್ಮ ಬೆಳಕು ಮರೆ ಮಾಡಬೇಡಿ, ಎಲ್ಲವನ್ನೂ ಕೂಡ ಮುಂದೆ ತೋರಿಸಿಕೊಳ್ಳಿ. ನಾಲ್ಕನೆಯ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ 2026 ಒಂದು ಆಂತರಿಕ ಪರಿವರ್ತನೆಯ ವರ್ಷವಾಗಿದೆ. ನಿಮ್ಮ ಚಿಂತನೆ, ನಿರ್ಧಾರ, ಜೀವನದ ಗುರಿಗಳು ಬದಲಾಗುತ್ತವೆ. ಹಳೆಯ ನೋವುಗಳು, ಅಸಮಾಧಾನಗಳು ನಿಧಾನವಾಗಿ ದೂರವಾಗುತ್ತವೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನಿಜವಾದವರು ಯಾರು ಎಂಬುದು ಗೊತ್ತಾಗುತ್ತದೆ. 2026ರಲ್ಲಿ ನಿಮಗೆ ಹೇಳುವ ಪಾಠವೇನೆಂದರೆ, ಬಿಡುವಿಕೆ ಕೂಡ ಒಂದು ಶಕ್ತಿಯೇ ಆಗಿರುತ್ತದೆ. ಐದನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 2026ರ ಭವಿಷ್ಯದ ನಿರ್ಮಾಣದ ವರ್ಷವಾಗಿದೆ. ಹೊಸ ಆಲೋಚನೆಗಳು, ಹೊಸ ತಂತ್ರಜ್ಞಾನ, ಹೊಸ ಉದ್ಯಮಕ್ಕೆ ಇದು ಸೂಕ್ತ ಸಮಯವಾಗಿದೆ. ಇಷ್ಟು ದಿನ ಕನಸಾಗಿದ್ದ ವಿಷಯಗಳು ಈಗ ರೂಪ ಪಡೆಯುತ್ತವೆ. ವಿದೇಶ ಸಂಬಂಧಿತ ಅವಕಾಶಗಳು, ಆನ್ಲೈನ್ ಕೆಲಸ, ಟೆಕ್ ಕ್ಷೇತ್ರಗಳಲ್ಲಿ ಲಾಭವಾಗುತ್ತದೆ. 2026ರಲ್ಲಿ ನಿಮಗೆ ಕೊಡುವ ಸಂದೇಶವೇನೆಂದರೆ, ನಿಮ್ಮ ಆಲೋಚನೆಗಳೇ ನಿಮ್ಮ ಬಂಡವಾಳ ಆಗಿರುತ್ತದೆ. 2026ರಲ್ಲಿ ಈ 5 ರಾಶಿಯವರಿಗೆ ಜೀವನ ಕೇವಲ ಬದಲಾವಣೆ ಆಗುವುದಿಲ್ಲ, ಹೊಸ ದಿಕ್ಕು, ಹೊಸ ಅರ್ಥ, ಹೊಸ ಶಕ್ತಿ ಸಿಗುತ್ತದೆ. ನಿಮ್ಮ ರಾಶಿ ಇದರಲ್ಲಿ ಇದ್ದರೆ ಈ ವರ್ಷವನ್ನು ವ್ಯರ್ಥ ಮಾಡದೆ ಧೈರ್ಯ, ಶ್ರದ್ಧೆ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ದೈವಿಕ ಹಾಗೂ ಜ್ಞಾನಪೂರ್ಣ ವಿಷಯಗಳಿಗಾಗಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.